ಇದು ವೆರಿ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಆ್ಯಕ್ಚುಲಿ ಸ್ಪೀಕಿಂಗ್. ಸೊ ಡೆಲಿವರಿ ಆದ ನಂತರ ಹೊಟ್ಟೆ ದಪ್ಪ ಆಗುತ್ತೆ, ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಅನ್ನೋದು ವೆರಿ ನಾರ್ಮಲ್ ಅಲ್ವಾ. ಈಗ ಒಳಗಡೆ ಒಂದು ಹೆಲ್ದಿ ಬೇಬಿ ಅಂದರೆ ಒಂದು 3-3.5 kg ಬೇಬಿ ಒಳಗಡೆ ಬೆಳೀತಾ ಇದೆ, ನಿಮ್ಮ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಬೆಳೀತಾ ಇದೆ ಅಂತಂದರೆ ಸ್ಟ್ರೆಚಸ್ ಸರ್ವೇ ಸಾಮಾನ್ಯ. ಕೆಲವ್ರಿಗೆ ಅದು ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಅದು ಕಡಿಮೆ ಇರುತ್ತೆ. ಎಸ್ಪೆಷಲಿ ಈಗ ಆಲ್ರೆಡಿ ಒಂದ್ಸಲ ಡೆಲಿವರಿ ಮಾಡಿರೋರಿಗೆ ಆಲ್ರೆಡಿ ಒಂದು ಸ್ವಲ್ಪ ಹೊಟ್ಟೆ ಲೂಸ್ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಜೋತ್ ಬಿದ್ದಂಗೆ ಕಾಣಿಸುತ್ತೆ. ಆದರೆ ಫಸ್ಟ್ ಟೈಮ್ ಮಾಮ್ಸ್ಗೆ ಒಂದು ಸ್ವಲ್ಪ ಫಸ್ಟ್ ಟೈಮ್ ಅವ್ರ ಬಾಡಿ ಸ್ಟ್ರೆಚ್ ಆಗ್ತಿರೋದ್ರಿಂದ ಮಸಲ್ ಟೋನ್ ಇಸ್ ಅ ಲಿಟಲ್ ಬೆಟರ್. ಸೊ ಏನು ಮಾಡಬೇಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲೇ ನೀವೇನು ಮಾಡೋಕ್ಕಾಗಲ್ಲ. ಈ ಥರ ಹೊಟ್ಟೆ ದಪ್ಪ ಆಗಬಾರ್ದು ಅಥವಾ ಬೇಗ ರಿಕವರ್ ಆಗಬೇಕಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವೇನು ಹೆಚ್ಚು ಮಾಡಲಿಕ್ಕಾಗಲ್ಲ. ಬಟ್ ವಾಟ್ ಐ ವುಡ್ ಸೇ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರುವಾಗಲೇ ಒಂದು 6 months ಇನ್ ಅಡ್ವಾನ್ಸ್, 1 year ಇನ್ ಅಡ್ವಾನ್ಸ್ ಒಂದು ಸ್ವಲ್ಪ ಎಕ್ಸಸೈಸಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಕೋರ್ನ ಸ್ಟ್ರೆಂಥನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮದು ಮಸಲ್ ಸ್ಟ್ರೆಂತ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಿಮ್ಮದು ಬೆಲಿ ಸ್ಯಾಗ್ ಆಗೋದು ಕಡಿಮೆ ಆಗುತ್ತೆ. ಸೊ ಸ್ಟ್ರೆಚ್ ಇಸ್ ವೆರಿ ನಾರ್ಮಲ್, ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಇಫ್ ಯುವರ್ ಮಸಲ್ ಟೋನ್ ಇಸ್ ಬೆಟರ್, ಅಷ್ಟು ಜಾಸ್ತಿ ಕಾಣಿಸಲ್ಲ, ರಿಕವರಿ ಈಸ್ ಆಲ್ಸೋ ಬೆಟರ್. ನೀವು ಮೊದಲಿಂದನೇ ಆ್ಯಕ್ಟಿವ್ ಇದ್ದರೆ ಗೋಯಿಂಗ್ ಬ್ಯಾಕ್ ಟು ಆ್ಯಕ್ಟಿವ್ ಲೈಫ್ ಸ್ಟೈಲ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು. ಅದು ನಿಮ್ಮ ಪಾರ್ಟ್ ಆಫ್ ಯುವರ್ ರೊಟೀನ್ ಆಗಿಬಿಡುತ್ತೆ. ಸೊ ದ್ಯಾಟ್ ವಿಲ್ ಬಿಕಮ್ ಈಸಿ. ಸೊ ಟು ಗೋ ಬ್ಯಾಕ್ ಟು ನಾರ್ಮಲ್ ಶೇಪ್ ಹೋಗಲೇಬೇಕು, ನಾನು ಸಣ್ಣನೇ ಇರಬೇಕು, ಮುಂಚೆ ನಾನು ಹೆಂಗಿದ್ದೆ ಇವಾಗಲೂ ಹಾಗೆ ಇರಬೇಕು ಅನ್ನೋದು ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ಲ. ಎವ್ರಿ ಡಿಕೇಡಲ್ಲಿ ನಮ್ಮ ಬಾಡಿ ಚೇಂಜ್ ಆಗ್ತಿರುತ್ತೆ. ಅದೇ ಬ್ಯೂಟಿ ಆಫ್ ಅವರ್ ವುಮೆನ್ ಲೈಫ್. ಈಗ 10 ವರ್ಷದಲ್ಲಿ ನಾವು ಹೆಂಗಿರ್ತೀವಿ, 20 yearsಲ್ಲಿ ನಾವು ಹೆಂಗಿರ್ತೀವಿ, 30 yearsಲ್ಲಿ ಹೆಂಗಿರ್ತೀವಿ, 40 yearsಲ್ಲಿ ಹೆಂಗಿರ್ತೀವಿ, ತುಂಬ ಡಿಫ್ರೆಂಟ್ ಇರುತ್ತೆ. ಹಾಗಂತ ಎಲ್ಲ ಟೈಮಲ್ಲೂ ನಾನು ಒಂದೇ ವೆಯ್ಟ್ ಮೇಂಟೈನ್ ಮಾಡಬೇಕು, ಎಲ್ಲ ಟೈಮಲ್ಲೂ ನಾನು ಒಂದೇ ಫಿಗರಲ್ಲಿ ಇರಬೇಕಂದ್ರೆ ಅದು ಹೆಂಗಾಗುತ್ತೆ?